ಕೊಳೆತು ನಾರುತ್ತಿರುವ ನೀರು ಹರಿಯುವ ಡ್ರೈನೇಜ್ನಂತಾಗಿರುವ ಯಶವಂತಪುರ ರೈಲ್ವೆ ನಿಲ್ದಾಣದ ಅಂಡರ್ ಪಾಸ್. ಮಳೆ ಬಂದರೆ ಇಲ್ಲಿ ಜನರು ಓಡಾಡೋದಕ್ಕೂ ಕಷ್ಟ, ಓಡಾಡೋದಿರಲಿ ಆ ಓಡಾಡಬೇಕಂತ ಕನಸು ಕಾಣೋದು ಕೂಡ ಕಷ್ಟ. ಯಾಕೆಂತಂದರೆ ಆ ಮಟ್ಟಕ್ಕೆ ಅಲ್ಲಿ ನೀರು ತುಂಬಿಕೊಂಡಿರ್ತದೆ. ಇನ್ನು ಮಳೆ ಬಿಟ್ಟಾದ ಮೇಲೆ ಕೂಡ ಪರಿಸ್ಥಿತಿ ಆದರೂ ಸರಿ ಹೋಗುತ್ತಾ ಅಂತಂದರೆ ಇಲ್ಲ. ಯಾಕೆ ಅಂತಂದರೆ ಅದು ಕನಿಷ್ಠ ಮಳೆ ಬರೆದಿದ್ದಾಗ ಓಡಾಡೋಣ ಅಂದರೆ ಕೊಳೆತು ನಾರುತ್ತಿರುವ ಚರಂಡಿ ಅಂತಾಗಿದೆ ಈ ಒಂದು ಏನು ಯಶವಂತಪುರದ ರೈಲ್ವೆ ಅಂಡರ್ ಪಾಸ್. ನೋಡಿ ಅಲ್ಲಿ ಎಲ್ಲರೂ ಮೂಗು ಮುಚ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಅದು. ಅದನ್ನು ಯಾರು ನೋಡ್ರೆ ಅಂಡರ್ ಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಯಾವುದೋ ಒಂದು ಚರಂಡಿ ಇರಬೇಕು, ಅದು ಕೊಳಚೆ ನೀರು ಹೋಗ್ತಕ್ಕಂಥ ಒಂದು ಚರಂಡಿ ಅದು. ಆ ಚರಂಡಿ ಪಕ್ಕದಲ್ಲಿ ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೋದು. ಆದರೆ ನಿಜವಾಗ್ಲೂ ಅದು ಯಶವಂತಪುರ ರೈಲ್ವೆ ಅಂಡರ್ ಪಾಸ್ ಹೋಗ್ತಕ್ಕಂಥ ಒಂದು ಅಂಡರ್ ಪಾಸ್ ಅದು ರೈಲ್ವೆ ನಿಲ್ದಾಣದ ಕಡೆಗೆ. ಮತ್ತು ಅಲ್ಲೇ ಸ್ಥಳೀಯ ಪಕ್ಕದಲ್ಲೇ ಒಂದು ಮಾರ್ಕೆಟ್ ಕೂಡ ಮಾಡ್ತಾರೆ ನಿತ್ಯ. ಆ ಮಾರ್ಕೆಟ್ಗೂ ಸಾವಿರಾರು ಜನ ಓಡಾಡ್ತಾರೆ. ನೋಡಿ ಅಲ್ಲಿ ಬೈಕ್ ಹೋಗಿರ್ತಕ್ಕಂಥದ್ದು ಅವೆಲ್ಲ ಮಾರ್ಕ್ ಕಾಣಿಸ್ತಾ ಇದ್ದಾವೆ, ಅದು ಅಂಡರ್ ಪಾಸ್ ಅದು. ಆದರೆ ಯಾರಾದರೂ ಸಡನ್ನಾಗಿ ನೋಡಿದ್ರೆ ಇದು ಕೊಳಚೆ ನೀರು ಹೋಗ್ತಕ್ಕಂಥ ಚರಂಡಿನೇನೋ ಇದು, ಚರಂಡಿ ನೀರು ಇಲ್ಲದಿದ್ದಾಗ ಜನ ಓಡಾಡ್ತಾರೆ ಅಂತ ಭಾವಿಸ್ತಾರೆ. ನಿಜಕ್ಕೂ ಅದು ದಯವಿಟ್ಟು ಅದು ಚರಂಡಿ ಅಲ್ಲ ಅದು. ಬಟ್ ನಮ್ಮ BBMP ಆರೋಗ್ಯಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳಿದ್ದಾರೆ ಅವರು ರೈಲ್ವೆ ಅಂಡರ್ ಪಾಸನ್ನು ಚರಂಡಿ ಥರ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಅದು ನಿಜವಾಗ್ಲೂ ಕೂಡ ಯಶವಂತಪುರ ರೈಲ್ವೆ ಸ್ಟೇಷನ್ ಹೋಗ್ತಕ್ಕಂಥ ಒಂದು ಅಂಡರ್ ಪಾಸ್ ಅದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂಡರ್ ಪಾಸ್ನ ಚರಂಡಿ ಮಾಡಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು BBMPಗೆ ಒಂದು ಅದು ಗೌರವ ಸಲ್ಲಬೇಕು. ಇನ್ನು ಇಲ್ಲಿ ಏನಪ್ಪ ಅಂತಂದರೆ BBMP ಅಧಿಕಾರಿ ನಾವು ಯಾಕೆ ಇದೊಂದು ಏನು ಸಣ್ಣ ವಿಚಾರನ, ಹೌದು ಸಣ್ಣ ವಿಚಾರನೇ ಇರ್ಬೋದು, ಆದರೆ ಇದರಿಂದ ಆಗ್ತಕ್ಕಂಥ ಪರಿಣಾಮ ದೊಡ್ಡದು. ಅಲ್ಲಿ ಮಹಿಳೆಯರು ಮೂಗು ಮುಚ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನೀರು ಕೊಳೆತ ಸ್ಥಿತಿಯಲ್ಲಿದೆ, ಚರಂಡಿ ನೀರು ಥರ ಹರಿತಾ ಇದೆ, ಜಿನುಗ್ತಾ ಇದೆ. ನೋಡಿ ಬೈಕ್ಗಳೆಲ್ಲ ಹೋಗಿದ್ದಾವೆ. ಈಗ ಈ ಕಾಲದಲ್ಲಿ ನೋಡಿದ್ರೆ ಏನು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಡೆಂಗ್ಯೂ ಇಂಥ ಜ್ವರ, ಮಲೇರಿಯಾ ಈ ಥರ ಅನೇಕ ಕಾಯಿಲೆಗಳು, ಸಾವಿರಾರು ಕಾಯಿಲೆಗಳು ಬರ್ತಾ ಇದ್ದಾವೆ. ಸೊ ಸಾಮಾನ್ಯ ಜನರು ಬಡಬಗ್ರು ಅಲ್ಲಿ ವ್ಯಾಪಾರ ಮಾಡೋರು ಹೋಗೋರಿಗೆ ಅಲ್ಲೇನಾದರೂ ಆ ಚರಂಡಿಯಲ್ಲಿ ಉತ್ಪತ್ತಿಯಾದಂತಹ ಸೊಳ್ಳೆಗಳು ಮಗದೊಂದು ಆ ಕೀಟಗಳು ಕ್ರಿಮಿಕೀಟಗಳು ಅವ್ರಿಗೆ ಎಫೆಕ್ಟ್ ಆಗಲ್ವ ಅವ್ರಿಗೆ? ಯಾಕೆಂದರೆ ಅಲ್ಲಿ ನಿತ್ಯ ಓಡಾಡ್ತಾರೆ. ಅಲ್ಲೊಂದು ಮಾರ್ಕೆಟ್ ಇರುತ್ತೆ ಮತ್ತು ರೈಲ್ವೆ ಸ್ಟೇಷನ್ ಇರುತ್ತೆ, ಅಲ್ಲಿ ಹೋಗ್ಬೇಕು. ನೋಡಿ ಕ್ಲೀನೇ ಮಾಡಿರಲ್ಲ ಅಲ್ಲಿ. ಅದನ್ನು ನಾವು ಫಸ್ಟ್ ನೋಡಿದಾಗ ಹಂಗೆ ಅಂದ್ಕೊಂಡಿದ್ದೀನಿ ಚರಂಡಿ ಇದ್ದಂಗಿದೆ ಅಂತ. ಅವ್ರು ಹೇಳಿದ್ರು ಇಲ್ಲ ಸರ್ ಇದು ಚರಂಡಿ ಅಲ್ಲ, ಇದು ಯಶವಂತಪುರದ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿರ್ತಕ್ಕಂಥ ಒಂದು ಅಂಡರ್ ಪಾಸ್ ಇದು. ನಿತ್ಯ ಇದೇ ಗೋಳಾಟ, ಇಲ್ಲಿ ಯಾರೂ ಕ್ಲೀನ್ ಮಾಡಲ್ಲ, ಸಂಬಂಧಪಟ್ಟವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ ಸರ್, ಕೇಳೋರಿಲ್ಲ ಸರ್ ಇದು ಅಂತ ಅಲ್ಲಿನ ಸ್ಥಳೀಯರು ಗೋಳಾಟ. ಸೊ ಇನ್ನಾದರೂ ನೋಡೋಣ BBMP ಅಧಿಕಾರಿಗಳು ಈ ಒಂದು ಅಂಡರ್ ಪಾಸ್ ಚರಂಡಿಯನ್ನು ಜನರು ಓಡಾಡ್ತಕ್ಕಂಥ ಅಂಡರ್ ಪಾಸ್ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಯಾಕೆ ಅಂತಂದರೆ ನಿತ್ಯ ಸಾವಿರಾರು ಜನ ಓಡಾಡೋ ಒಂದು ಪ್ಲೇಸಲ್ಲಿ ಇಂತಹ ಒಂದು ವ್ಯವಸ್ಥೆ ಇದೆ ಅಂತಂದರೆ BBMP ಅವ್ರು ಭಾಷಣ ಮಾಡ್ತಾರೆ. ಏನಪ್ಪ ಅಂತಂದರೆ ಆರೋಗ್ಯ ಕಾಪಾಡ್ಕೊಳ್ಳಿ, ನಿಮ್ಮ ಮನೇಲಿರ್ತಕ್ಕಂಥ ತೊಟ್ಟಿಯನ್ನು ವಾರದಲ್ಲಿ 3 ಸತಿ ತೊಳಿರಿ, ಔಷಧಿಗಳನ್ನ ಬಳಸ್ರಿ, ಕೈ ತೊಳಿರಿ, ಶುಚಿಯಾಗಿರ್ರಿ ಅಂತ ಹೇಳ್ತಾರೆ. ಮನೇಲಿ ಕ್ಲೀನಾಗಿದ್ಬಿಟ್ಟು ಇಲ್ಲಿ ಬೀದಿಲಿ ಬಂದು ಕಚ್ಚಿಸ್ಕೊಂಡು ಹೋದ್ರೆ ಏನು ಮಾಡೋದು? ಮನೆಯಲ್ಲೇ ಕ್ಲೀನಾಗಿರ್ತಾರೆ, ಹೊರಗಡೆ ಆದಾಗ ಈ ಥರ ಸಮಸ್ಯೆ. ಹಾಗಾಗಿ ಬ್ರ್ಯಾಂಡ್ ಬೆಂಗಳೂರು ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಬೆಂಗಳೂರು ಅಂತಂದರೆ ನಮಗೆ ಎಲ್ಲ ನಾವು ಹೊರಗಡೆ ಹೋದಾಗ ನಾವು ಬೆಂಗಳೂರವ್ರು ಅಂದರೆ ಜನ ತುಂಬ ನಮ್ಮನ್ನು ರೆಸ್ಪೆಕ್ಟು ಮಾಡ್ತಾರೆ. ಸೊ ಅದನ್ನು ಉಳಿಸ್ಕೋಬೇಕು, ಮತ್ತಷ್ಟು ಬೆಳೆಸ್ಕೋಬೇಕು ಅಂತಂದರೆ ಇದಕ್ಕೆ ಇಂತಹ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲರ್ಟ್ ಆಗಬೇಕು. ಅದರ ಹೊರತು ಬೇರೆ ಏನು ದಾರಿಯೇ ಇಲ್ಲ ಇದಕ್ಕೆ. ಸೊ ಹಂಗಾಗಿ ನೋಡೋಣ ಯಾವ ರೀತಿ ಈ ಒಂದು ಯಶವಂತಪುರದ ಅಂಡರ್ ಪಾಸ್ ಏನಿದೆ ರೈಲ್ವೆ ಅಂಡರ್ ಪಾಸು, ಅದು ಚರಂಡಿ ನೀರು ಹೋಗ್ತಕ್ಕಂಥ ಒಂದು ಡ್ರೈನೇಜ್ ಥರ ಕಾಣಿಸ್ತಾ ಇದೆ. ಸೊ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನಾದರೂ ಕೂಡ ಅದು ಕ್ರಮ ಜರುಗಿಸಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಅದಕ್ಕೆ ಒಂದು ಅಲರ್ಟ್ ಮಾಡಿ ಕೆಲಸ ಮಾಡಲಿಕ್ಕೆ, ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಈಗ ನಾವು ಕಾದು ನೋಡಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಸೊ ಒಟ್ಟಿನಲ್ಲಿ ಈ ಒಂದು ಯಶವಂತಪುರ ಅಂಡರ್ ಪಾಸ್ ಬಗ್ಗೆ ನಾವು ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀವಿ ಅಂತಂದರೆ ಅದೇನೋ ಸಣ್ಣ ಸ್ಟೋರಿ ಅನ್ಕೋಬೋದು, ಬಟ್ ಸಣ್ಣದೇ ದೊಡ್ಡದಾಗುತ್ತೆ. ಅಲ್ಲಿ ಸಾಮಾನ್ಯ ಜನರು ಓಡಾಡ್ತಾ ಇರೋದು. ಸೊ ಆ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ರೂಲ್ಸ್ಗಳನ್ನು ಮಾಡೋದು ಮುಖ್ಯ ಅಲ್ಲ, ಅದನ್ನು ಜಾರಿಗೆ ತರಬೇಕು ಅನ್ನೋದು ಕೂಡ ನಮ್ಮ ಆಶಯ ಆಗಿದೆ.